ಕ್ರೆಡಿಟ್ ಕಾರ್ಡ್ ಬಳಕೆದಾರರೆಲ್ಲರೂ ನೋಡಬೇಕಾಗಿರುವಂತಹ ವಿಡಿಯೋ ಇದು. ನೀವು ಒಂದು ಕ್ರೆಡಿಟ್ ಕಾರ್ಡ್ ಬಳಕೆ ಮಾಡ್ತಿದ್ದೀರಿ ಅಂತ ಹೇಳಿದ್ರೆ 2 ಡೇಟ್ಗಳನ್ನ ನೀವು ನೆನಪಿನಲ್ಲಿಟ್ಕೊಳ್ಬೇಕು. ಒಂದು ಬಿಲ್ಲಿಂಗ್ ಸೈಕಲ್ ಅಂತ ಹೇಳುವಂತಹದ್ದು, ಇನ್ನೊಂದು ಕ್ರೆಡಿಟ್ ಕಾರ್ಡ್ ಡ್ಯೂ ಡೇಟ್ ಅಂತ ಹೇಳೋದು. ಈ ಎರಡನ್ನು ಯಾಕೆ ನೆನಪಿಟ್ಕೊಳ್ಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಮೊದಲಿಗೆ ಬಿಲ್ಲಿಂಗ್ ಸೈಕಲ್ ಅಂತ ಹೇಳಿದ್ರೆ ಏನು? ಯೂಶುವಲಿ ಕ್ರೆಡಿಟ್ ಕಾರ್ಡ್ಗಳು ಬಿಲ್ ಮಾಡೋದು ಅಥವಾ ಒಂದು ಬಿಲ್ ಅನ್ನ ಜನರೇಟ್ ಮಾಡೋದು ತಿಂಗಳಿಗೊಮ್ಮೆ. ಹೀಗೆ ತಿಂಗಳಿಗೊಮ್ಮೆ ಜನರೇಟ್ ಆಗುವಂತಹ ಬಿಲ್ ತಿಂಗಳ ಯಾವ ದಿನದಿಂದ ಯಾವ ದಿನದವರೆಗೆ ಜನರೇಟ್ ಆಗುತ್ತೆ ಅಂತ ಹೇಳೋದನ್ನ ಬಿಲ್ಲಿಂಗ್ ಸೈಕಲ್ ಹೇಳುತ್ತೆ. ತಿಂಗಳ ಮೊದಲ ದಿನದಿಂದ ತಿಂಗಳ ಕೊನೆಯ ದಿನದವರೆಗೆ, ಅಂದ್ರೆ 1st of this month to 30th of this month ನಿಮ್ಮ ಬಿಲ್ ಜನರೇಟ್ ಆಗುತ್ತೆ ಅಂತ ಹೇಳಿದ್ರೆ ದೆನ್ ಯುವರ್ ಬಿಲ್ಲಿಂಗ್ ಸೈಕಲ್ ಇಸ್ ಫ್ರಮ್ 1st to 30th. ಈಗ ಬಿಲ್ ಜನರೇಟ್ ಆದ ಮತ್ತೆ ಒಂದು 20 ರಿಂದ 22 ದಿನದ ಕಾಲಾವಧಿಯನ್ನ ಈ ಕ್ರೆಡಿಟ್ ಕಾರ್ಡ್ಗಳು ಬಿಲ್ ಪೇಮೆಂಟ್ಗೆ ಕೊಡ್ತವೆ. ಈ ಡೇಟ್ ಅನ್ನ ನಾವು ಡ್ಯೂ ಡೇಟ್ ಅಂತ ಕರಿತೀವಿ. ನೀವು ಡ್ಯೂ ಡೇಟ್ ನ ವರೆಗೆ ಮಾಡುವಂತಹ ಕ್ರೆಡಿಟ್ ಕಾರ್ಡ್ ಪೇಮೆಂಟ್ಗೆ ಯಾವುದೇ ರೀತಿಯ ಚಾರ್ಜಸ್ ಅನ್ನ ಕ್ರೆಡಿಟ್ ಕಾರ್ಡ್ ಕಂಪನಿಗಳು ಹಾಕೋದಿಲ್ಲ. ಇದೇ ಕಾರಣದಿಂದ ನೀವು ನಿಮ್ಮ ಬಿಲ್ಲಿಂಗ್ ಡೇಟಿನ ಮೊದಲ ದಿನ, ಅಂದ್ರೆ ನಿಮ್ಮ ಬಿಲ್ಲಿಂಗ್ ಡೇಟ್ ತಿಂಗಳ ಮೊದಲಿನಿಂದ ತಿಂಗಳ ಕೊನೆಯವರೆಗೆ ಆಗುತ್ತೆ ಅಂತ ಹೇಳಿದ್ರೆ ಮೊದಲನೆಯ ತಾರೀಕಿಗೆ, ಅಂದ್ರೆ 1st ಅಥವಾ 2ndಗೆ ನೀವು ಯಾವುದಾದ್ರೂ ಖರೀದಿಯನ್ನ ಮಾಡಿದ್ರೆ, ಹೀಗೆ ಮಾಡುವಂತಹ ಖರೀದಿಗೆ ಡ್ಯೂ ಡೇಟ್ ಮುಂದಿನ ತಿಂಗಳ 20ನೇ ತಾರೀಕಿಗೆ ಇರುವ ಕಾರಣ ನಿಮಗೆ 50 ದಿನಗಳ ಕಾಲದ ಫ್ರೀ ಕ್ಯಾಶ್ ಫ್ಲೋ ಸಿಗುತ್ತೆ. ಈ 50 ದಿನಗಳ ಫ್ರೀ ಕ್ಯಾಶ್ ಅನ್ನ ಬಳಕೆ ಮಾಡಿಕೊಂಡು ನೀವು ನಿಮ್ಮ ಪರ್ಚೇಸಸ್ ಅನ್ನ ಮಾಡಿದ್ರೆ ಆ ದುಡ್ಡನ್ನ ಬೇರೆನಕ್ಕೂ ಬಳಕೆ ಮಾಡುವಂತಹ ಅವಕಾಶ ನಿಮ್ಮ ಹತ್ರ ಇರುತ್ತೆ. ಈಗ ಇಲ್ಲಿಯೇ ಇನ್ನೊಂದು ಸಣ್ಣ ಟ್ವೀಕ್ ಅನ್ನ ನೀವು ಮಾಡಿದ್ರೆ ನಿಮಗೆ ಇರುವಂತಹ ಕ್ರೆಡಿಟ್ ಕಾರ್ಡ್ ಬೆನಿಫಿಟ್ ಅನ್ನ ಇನ್ನೂ ಮ್ಯಾಕ್ಸಿಮೈಸ್ ಮಾಡೋದು ಸಾಧ್ಯ ಆಗುತ್ತೆ. ಅದೇನದು ಅಂತ ಆಲೋಚನೆ ಮಾಡ್ತೀರಾ? ಸಿಂಪಲ್ ಆಗಿರುವಂತಹ ವಿಚಾರ ಇದು. ನಿಮ್ಮ ಬಿಲ್ಲಿಂಗ್ ಸೈಕಲ್ ಅನ್ನ ಮಾಡಿಫೈ ಮಾಡುವಂತಹದ್ದು. ಬಿಲ್ಲಿಂಗ್ ಸೈಕಲ್ ಅನ್ನ ವರ್ಷದಲ್ಲಿ 2 ರಿಂದ 3 ಸರ್ತಿ ಮಾಡಿಫೈ ಮಾಡುವಂತಹ ಅವಕಾಶವನ್ನ ಕ್ರೆಡಿಟ್ ಕಾರ್ಡ್ ಕಂಪನಿಗಳು ನಿಮಗೆ ಕೊಡ್ತವೆ. ಈಗ ನೀವು ಮಾಡಬೇಕಾಗಿರುವಂತಹದ್ದು ಏನು? ನಿಮ್ಮ ಹತ್ರ ಅತಿ ಹೆಚ್ಚು ಕ್ಯಾಶ್ ಯಾವಾಗಿರುತ್ತೆ ಅನ್ನುವ ಆಲೋಚನೆಯನ್ನ ಮೊದಲಿಗೆ ಮಾಡಬೇಕು. ಯೂಶುವಲಿ ಸ್ಯಾಲರಿ ಆಗುವ ವಾರ ನಿಮ್ಮ ಕೈಯಲ್ಲಿ ತುಂಬಾ ದುಡ್ಡು ಇರುತ್ತೆ. ಇದೇ ವಾರದಲ್ಲಿ ನಿಮ್ಮ ಕ್ರೆಡಿಟ್ ಕಾರ್ಡ್ ಬಿಲ್ಗಳು ಕೂಡ ಡ್ಯೂ ಆದವು ಅಂತ ಹೇಳಿದ್ರೆ ಆಗ ನಿಮ್ಮ ಹತ್ರ ಇರುವಂತಹ ಕ್ಯಾಶ್ ಬಳಕೆ ಮಾಡಿಕೊಂಡು ನಿಮ್ಮ ಕ್ರೆಡಿಟ್ ಕಾರ್ಡ್ ಬಿಲ್ ಅನ್ನ ಕಂಪ್ಲೀಟ್ ಆಗಿ ಪೇ ಮಾಡೋದು ಸುಲಭದಲ್ಲಿ ಸಾಧ್ಯ ಆಗುತ್ತೆ. ಹೀಗೆ ಸುಲಭದಲ್ಲಿ ಸಾಧ್ಯ ಆಯಿತು ಅಂದ್ರೆ ಯು ನೀಡ್ ನಾಟ್ ಪೇ ಇಂಟ್ರೆಸ್ಟ್ ಆನ್ ಲೇಟ್ ಕ್ರೆಡಿಟ್ ಕಾರ್ಡ್ ಪೇಮೆಂಟ್ಸ್. ನೀವು ಮಿನಿಮಮ್ ಅಮೌಂಟ್ ಡ್ಯೂ ಇರೋದನ್ನ ಪೇ ಮಾಡಿ ಉಳಿದ ದುಡ್ಡಿಗೆ ಇಂಟ್ರೆಸ್ಟ್ ಕಟ್ಟೋದೆಲ್ಲ ಇಲ್ಲಿ ಕಮ್ಮಿ ಮಾಡುವ ಅವಕಾಶ ನಿಮಗೆ ಸಿಗುತ್ತೆ. ಇದೇ ಕಾರಣದಿಂದ ನಾನು ಬಳಕೆ ಮಾಡ್ತಿರುವಂತಹ ಹ್ಯಾಕ್ ಅನ್ನ ನಿಮಗೂ ಬಳಕೆ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಅನ್ನೋದನ್ನ ನೋಡಿ. ನನ್ನ ಬಿಲ್ಲಿಂಗ್ ಸೈಕಲ್ ಇರುವಂತಹದ್ದು ಪ್ರತಿ ತಿಂಗಳ 18ನೇ ತಾರೀಕಿನಿಂದ ಮುಂದಿನ ತಿಂಗಳ 17ನೇ ತಾರೀಕಿನವರೆಗೆ. ಅಂದ್ರೆ ಆಲ್ ಮೈ payments done from 18th of this month to 17th of the next month fall under one bill. 18ನೇ ತಾರೀಕಿಗೆ ನನಗೆ ಪ್ರತಿ ತಿಂಗಳು ಬಿಲ್ ಜನರೇಟ್ ಆಗುತ್ತೆ. ನನಗೆ ಪೇಮೆಂಟ್ ಮಾಡೋದಕ್ಕೆ ಡ್ಯೂ ಡೇಟ್ ಇರುವಂತಹದ್ದು ಪ್ರತಿ ತಿಂಗಳ 5ನೇ ತಾರೀಕಿಗೆ. ಈಗ ನಾನು ನಿಮಗೆ ಇದು ಯಾಕೆ ಅಡ್ವಾಂಟೇಜಿಯಸ್ ಅಂತ ಹೇಳ್ತೀನಿ. ಮೊದಲನೆಯದು, ಕ್ರೆಡಿಟ್ ಕಾರ್ಡ್ ತುಂಬಾ ಬಳಕೆ ಮಾಡುವ ರೀತಿಯಲ್ಲಿ ಪೇಮೆಂಟ್ಸ್ ಬರೋದು, ಕೈಯಲ್ಲಿ ಈಗ ದುಡ್ಡಿಲ್ಲ ಸಂಬಳ ಬಂದ ಮತ್ತೆ ಪೇ ಮಾಡ್ತೀನಿ ಅಂತ ಹೇಳುವಂತಹ ಖರ್ಚುಗಳು ಬರೋದು ತಿಂಗಳ ಕೊನೆಯಲ್ಲಿ. ಈ ತಿಂಗಳ ಕೊನೆಯಲ್ಲಿ ಅಂತ ಹೇಳಿದ್ರೆ 17 ರಿಂದ 30ನೇ ತಾರೀಕಿನ ಒಳಗಡೆಯ ಸ್ಪೆಂಡಿಂಗ್. ಈ ಸ್ಪೆಂಡಿಂಗ್ ಅನ್ನ ನಾನು ಕ್ರೆಡಿಟ್ ಕಾರ್ಡ್ಗೆ ಆಲ್ರೆಡಿ ಹಾಕಿಬಿಟ್ಟೆ ಅಂದ್ರೆ ಅದನ್ನ ನಾನು ಪೇ ಮಾಡಬೇಕಾಗಿ ಬರೋದು ಮುಂದಿನ ತಿಂಗಳ ಬಿಲ್ ಬಂದಾಗ. ಅಂದ್ರೆ ನನಗೆ ಆ 17ನೇ ತಾರೀಕಿನಿಂದ 30ನೇ ತಾರೀಕಿನವರೆಗೆ ಮಾಡಿದಂತಹ ಕ್ರೆಡಿಟ್ ಕಾರ್ಡ್ ಪೇಮೆಂಟ್ಸ್ಗೆ ದುಡ್ಡನ್ನ ವಾಪಸ್ ನಾನು ಕಟ್ಟಬೇಕಾಗಿ ಬರೋದು 50 ರಿಂದ 30 ದಿನಗಳ ನಂತರ. ಸೊ ಹಾಗಾಗಿ ಮಂತ್ ಎಂಡ್ ಪೇಮೆಂಟ್ಸ್ ನಾನು ಮಾಡಿದಂತಹದ್ದು ಕ್ರೆಡಿಟ್ ಕಾರ್ಡ್ ಅಲ್ಲಿ ಹೋಗುತ್ತೆ ಅಂಡ್ ಐ ಡೋಂಟ್ ಹ್ಯಾವ್ ಟು ವರಿ ಮಚ್ ಅಬೌಟ್ ಪೇಯಿಂಗ್ ಇಟ್ ರೈಟ್ ಅವೇ. ಎರಡನೆಯದು, ನನ್ನ ಬಿಲ್ಲಿಂಗ್ ಡೇಟ್ 5ನೇ ತಾರೀಕಿಗೆ ಇರುವ ಕಾರಣ ನನ್ನ ಹತ್ರ ಸ್ಯಾಲರಿ ದುಡ್ಡು ಬಂದದ್ದು ಇರುತ್ತೆ. ಆ ದುಡ್ಡನ್ನೇ ನಾನು ಕ್ರೆಡಿಟ್ ಕಾರ್ಡ್ಗೆ ಪೇ ಮಾಡ್ತೀನಿ. ಫುಲ್ ಪೇಮೆಂಟ್ ಮಾಡೋದು ನನ್ನ ಕೈಯಲ್ಲಿ ಸಾಧ್ಯ ಆಗುತ್ತೆ. ಸೊ ಐ ಡೋಂಟ್ ಹ್ಯಾವ್ ಟು ಪೇ ಎನಿಥಿಂಗ್ ಎಕ್ಸ್ಟ್ರಾ ಟು ದ ಕ್ರೆಡಿಟ್ ಕಾರ್ಡ್ ಕಂಪನಿ. ಇದೆರಡನ್ನು ನೀವು ಮಾಡಿದ್ರಿ ಅಂತ ಹೇಳಿದ್ರೆ ಸ್ವಲ್ಪ ಮಟ್ಟಿನ ಅಡ್ವಾಂಟೇಜ್ ಕ್ರೆಡಿಟ್ ಕಾರ್ಡ್ ಪೇಮೆಂಟ್ಸ್ ನಲ್ಲಿ ನಿಮಗೆ ಸಿಕ್ಕಿಬಿಡುತ್ತೆ. ಇದರ ಜೊತೆಯಲ್ಲಿ ಇಷ್ಟೇ ಮಾತ್ರ ಅಲ್ಲ, ಕ್ರೆಡಿಟ್ ಕಾರ್ಡ್ ಸ್ಪೆಂಡಿಂಗ್ ನ ತಂಬ್ ರೂಲ್ಗಳು ಕೆಲವು ಇದ್ದಾವೆ. ಯು ಶುಡ್ ಓನ್ಲಿ ಬೈ ದಟ್ ಐಟಮ್ ವಿತ್ ಕ್ರೆಡಿಟ್ ಕಾರ್ಡ್ ವಿಚ್ ಯು ಕ್ಯಾನ್ ಅಫೋರ್ಡ್ ಈವನ್ ವಿದೌಟ್ ಇಟ್. ಕ್ರೆಡಿಟ್ ಕಾರ್ಡ್ ಲಿಮಿಟ್ 4 ಲಕ್ಷದಿದೆ ಅಂತ ಆಲೋಚನೆ ಮಾಡೋಣ. ನಿಮಗೆ ತಿಂಗಳಲ್ಲಿ ಖರ್ಚು ಮಾಡೋದಕ್ಕೆ ಸಾಧ್ಯ ಇರೋದು ಬರೀ 50,000 ರೂಪಾಯಿ ಅಂತ ಹೇಳಿದ್ರೆ ನೀವು 50,000 ರೂಪಾಯಿಯಿಂದ ಖರೀದಿ ಮಾಡೋದಕ್ಕೆ ಸಾಧ್ಯ ಇರುವಂತಹ ಐಟಮ್ ಅನ್ನು ಮಾತ್ರ ಕ್ರೆಡಿಟ್ ಕಾರ್ಡ್ ಬಳಕೆ ಮಾಡಿಯೂ ಖರೀದಿ ಮಾಡಬೇಕು. ಅದು ಬಿಟ್ಟು ಐಫೋನ್ ಇದೆ, 1,40,000 ಇದೆ, ಅದನ್ನ ಈಗ ಕ್ರೆಡಿಟ್ ಕಾರ್ಡ್ ಬಳಕೆ ಮಾಡಿ ಖರೀದಿ ಮಾಡ್ತೀನಿ ಮತ್ತದನ್ನ EMIಗೆ ಕನ್ವರ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಯು ಆರ್ ಮೇಕಿಂಗ್ ದ ಕ್ರೆಡಿಟ್ ಕಾರ್ಡ್ ಕಂಪನಿ ರಿಚ್. ಟಾಪ್ 1% ಕ್ರೆಡಿಟ್ ಕಾರ್ಡ್ ಬಳಕೆದಾರರು ಮಾಡುವಂತಹದ್ದು ಏನು ಅಂತ ಹೇಳಿದ್ರೆ ಕ್ರೆಡಿಟ್ ಕಾರ್ಡ್ನ ಎಲ್ಲ ಬೆನಿಫಿಟ್ಗಳನ್ನ ಉಪಯೋಗ ಮಾಡಿಕೊಳ್ತಾರೆ. ಕ್ರೆಡಿಟ್ ಕಾರ್ಡ್ ಕಂಪನಿಗೆ ಯಾವುದೇ ಬೆನಿಫಿಟ್ ಅನ್ನ ಕೊಡೋದಿಲ್ಲ. ಒಂದೇ ಒಂದು ಲೇಟ್ ಪೇಮೆಂಟ್ ಮಾಡೋದಿಲ್ಲ, ಒಂದೇ ಒಂದು EMI ಅನ್ನ ಕ್ರೆಡಿಟ್ ಕಾರ್ಡ್ ನಲ್ಲಿ ಮಾಡೋದಿಲ್ಲ. ತಮ್ಮ ಕೈಯಲ್ಲಿ ಸಾಧ್ಯ ಇರುವಂತಹ ಸ್ಪೆಂಡಿಂಗ್ ಗಿಂತ ಹೆಚ್ಚಿನ ಸ್ಪೆಂಡಿಂಗ್ ಅನ್ನ ಕ್ರೆಡಿಟ್ ಕಾರ್ಡ್ ಇದೆ ಅನ್ನುವ ಕಾರಣಕ್ಕೆ ಮಾಡೋದಿಲ್ಲ.
ಇದು ನೀವು ಕೂಡ ಆಲೋಚನೆ ಮಾಡಿ ಅರ್ಥ ಮಾಡಿಕೊಂಡು ಮಾಡಬೇಕಾಗಿರುವಂತಹ ಕ್ರೆಡಿಟ್ ಕಾರ್ಡ್ ಬಳಕೆಯ ಹ್ಯಾಕ್. ತುಂಬಾ ಜನ ಕಮೆಂಟ್ ಮಾಡೋದನ್ನ ನಾನು ನೋಡಿದ್ದೀನಿ. ಕ್ರೆಡಿಟ್ ಕಾರ್ಡ್ ಬಳಕೆ ಮಾಡಿದ್ದೆ, ಕ್ರೆಡಿಟ್ ಕಾರ್ಡ್ ಅಂತ ಹೇಳಿದ್ರೆ ಅದೊಂದು ವಿಷವರ್ತುಲ, ಅದರಲ್ಲಿ ಸಿಕ್ಕಿಬಿಟ್ಟು ತುಂಬಾ ದುಡ್ಡನ್ನು ನಾನು ಕಳ್ಕೊಂಡಿದ್ದೀನಿ ಅಂತ. ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಆಗಿ ಕ್ರೆಡಿಟ್ ಕಾರ್ಡ್ ಯಾವುದೇ ರೀತಿಯ ವಿಷವರ್ತುಲಕ್ಕೆ ನಿಮ್ಮನ್ನು ತಳ್ಳೋದಿಲ್ಲ. ಅನ್ಲೆಸ್ ಆ್ಯಂಡ್ ಅಂಟಿಲ್ ಯು ನೋ ವಾಟ್ ಯು ಆರ್ ಡೂಯಿಂಗ್. ನಿಮಗೆ ಏನು ಮಾಡ್ತಿದ್ದೀನಿ ಅನ್ನುವ ಅರಿವಿಲ್ಲ. ಕ್ರೆಡಿಟ್ ಕಾರ್ಡ್ನಲ್ಲಿ 4.5 ಲಕ್ಷ ರೂಪಾಯಿಯ ಲಿಮಿಟ್ ಇದೆ ಅಂತ ಹೇಳಿದ್ರೆ ಎಲ್ಲವೂ ನಾನು ಖರ್ಚು ಮಾಡೋದಕ್ಕೆ ಇರೋದು ಅನ್ನುವ ಆಲೋಚನೆಯಲ್ಲಿ ನೀಡಿದ್ರೆ ಯು ವಿಲ್ ಎಂಡ್ ಅಪ್ ಪೇಯಿಂಗ್ 35% ಆಫ್ ಕ್ರೆಡಿಟ್ ಕಾರ್ಡ್ ಲೋನ್ ಇಂಟ್ರೆಸ್ಟ್. ಇದನ್ನು ಮಾಡಿದರೆ ನೀವು ನಿಮ್ಮ ಕ್ರೆಡಿಟ್ ಕಾರ್ಡ್ ಕಂಪನಿಯನ್ನು ಬ್ಲೇಮ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇಟ್ ವಾಸ್ ಯುವರ್ ಫೈನಾನ್ಷಿಯಲ್ ರಿಸ್ಕ್ ಮ್ಯಾನೇಜ್ಮೆಂಟ್ ವಿಚ್ ಲೆಡ್ ಟು ಸಚ್ ಇಕನಾಮಿಕ್ ಬ್ಲಂಡರ್ಸ್. ಹಾಗಾಗಿ ಇದು ನಿಮಗೆ ಗೊತ್ತಿರಬೇಕಾಗಿರುವಂತಹದ್ದು. ಕ್ರೆಡಿಟ್ ಕಾರ್ಡ್ ಈಸ್ ಅನ್ ಎಕ್ಸ್ಟ್ರೀಮ್ಲಿ ಗುಡ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಇಫ್ ಯು ನೋ ಹೌ ಟು ಯೂಸ್ ಇಟ್. ಇಫ್ ನಾಟ್, ಇಟ್ ಇಸ್ ಅ ಡಿಸಾಸ್ಟ್ರಸ್ ಫೈನಾನ್ಷಿಯಲ್ ಡಿಸಿಷನ್. ಹಾಗಾಗಿ ನೀವು ಕ್ರೆಡಿಟ್ ಕಾರ್ಡ್ ಬಳಕೆ ಮಾಡ್ತಿದ್ರೆ ನಾನು ಹೇಳಿದಂತಹ ಈ ಮಾಹಿತಿಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅವುಗಳ ಬಳಕೆಯನ್ನು ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಯೋಚನೆ ಮಾಡ್ತೀನಿ. ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್ ದಾವಟ್ಟ.